ಹಲೋ ನಮಸ್ಕಾರ. ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅನ್ನುವಂಥ ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಸೋನಿಯಾ ಗಾಂಧಿ ಅವರು ಮಮತಾ ಬ್ಯಾನರ್ಜಿ ಅವ್ರನ್ನ ಅಪ್ಕೋತಾರೆ. TMCಯಲ್ಲಿ ಇದ್ದವರೆಲ್ಲ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಬಿಜೆಪಿಗೆ ಬೈಕೊಂಡಿದ್ರಪ್ಪ ಎಲೆಕ್ಷನ್ ಟೈಮಲ್ಲಿ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಸೋಲೋದೇ ಇಲ್ಲ. ಮಮತಾ ಬ್ಯಾನರ್ಜಿ ಅವ್ರನ್ನ ಸೋಲ್ಸಕ್ ಸಾಧ್ಯನೇ ಇಲ್ಲ. ತೀರಾ ಬೆಂಗಳೂರಿನ ಒಂದು ಈ ಪಶ್ಚಿಮ ಬಂಗಾಳಕ್ಕೆ ಸೇರಿದ ಅಂದ್ರೆ ಕೋಲ್ಕತ್ತಾದ ಒಂದು ಹೋಟ್ಲಿಗೆ ನಾನು ಊಟಕ್ಕೆ ಹೋಗಿದ್ದೆ. ಅಲ್ಲಿ ಸಪ್ಲೈ ಮಾಡೋ ಹುಡುಗರೆಲ್ಲ ಹೇಳ್ತಾ ಇದ್ರು, ದೀದಿ ನಮ್ಗೆ ಇಷ್ಟ ಇಲ್ಲ, ಈ ಸಲ BJP ಓಟ್ ಹಾಕ್ತೀವಿ, ಆದರೂ ದೀದಿನ ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ BJP ಅಧಿಕಾರಕ್ಕೆ ಬಂತು. ಹಂಗೆ ಬಂತು, ಹಿಂಗೆ ಬಂತು, ಹಿಂಗೆ ಬಂತು, ಹಂಗೆ ಬಂತು, ಹೆಂಗೆ ಬಂತು ಅಂತ ಏನೇ ಕತೆ ಹೇಳಿದ್ರು ಕೂಡ ಅಲ್ಲಿ BJP ಇವತ್ತು ಅಧಿಕಾರದಲ್ಲಿ ಇದೆ. ಮಮತಾ ಬ್ಯಾನರ್ಜಿ ಅವರು ಸೋತು ಹೋಗಿದ್ದಾರೆ. TMCಯಲ್ಲಿ ಇದ್ದಂತಹ ಗೆದ್ದಂತಹ ಅನೇಕ ಶಾಸಕರು 80 ಚಿಲ್ಲರೆ ಗೆದ್ದಿದ್ದಾರೆ. ಅದರಲ್ಲಿ ಅನೇಕ ಸುಮಾರು 20ಕ್ಕೂ ಹೆಚ್ಚು ಜನ BJP ಕಡೆ ಫ್ಲೋ ಆಗ್ತಾ ಇದ್ದಾರೆ. ಅದರಲ್ಲ ಹಾಡಿನ ಮೂಲಕ, ಪದಪುಂಜಗಳ ಮೂಲಕ, ಭಾವೈಕ್ಯತೆಯ ಮಾತುಗಳ ಮೂಲಕ ದಾಳಿ ಅಂದರೆ ಬಿರುಗಾಳಿಯನ್ನೇ ಮೂಡಿಸಿದಂಥ ಸಂಯಮಿ ಅಂತವರೆಲ್ಲ ಇವತ್ತು ಅವ್ರು BJPಗೆ ಸೇರ್ಕೊಂಡಿದ್ದಾರೆ. ರಾಘವ್ ಚಡ್ಡ BJPಗೆ ಸೇರಿದಾಗ ಥೂ ಅಂತ ಉಗಿತಿದ್ದಂಥ ಈ ಕ್ಯಾರೆಕ್ಟರ್ಗಳು, ಕ್ಯಾಂಡಿಡೇಟ್ಗಳು, ಮುಖೇಡಿಗಳು ಇವತ್ತು BJP ಕಡೆ ಹೋಗ್ತಾ ಇದ್ದಾರೆ. ಹೋಗಲಿ, ತೊಂದರೆ ಇಲ್ಲ, ಅವ್ರಿಷ್ಟ. ಆದರೆ ಅಧಿಕಾರದಲ್ಲಿದ್ದಾಗ ಗೆದ್ದೆತ್ತಿನ ಬಾಲ ಹಿಡಿಯೋದು, ಅಧಿಕಾರದಲ್ಲಿ ಇಲ್ದಿದ್ದಾಗ ತಾವು ಕೊಟ್ಟ ಮಾತಿನಂತೆ ನಡ್ಕೊಳ್ದಿರೋದು, ಇವೆಲ್ಲವನ್ನು ನಾವು ಸೈದ್ಧಾಂತಿಕ ದೌರ್ಬಲ್ಯ ಅಂತ ಕರಿತೀವಿ. ಸಿದ್ಧಾಂತಗಳಿಲ್ಲದಾಗ ಆಗುವಂತಹ ಅಪಸವ್ಯಗಳು ಅಂತ ಮಾತಾಡ್ತೀವಿ. ಇದನ್ನು ನೋಡಿ, ವೆರಿ ಸಿಂಪಲ್ ಆಗಿ ಯೋಚನೆ ಮಾಡಿ. ಈಗ ಮಮತಾ ಬ್ಯಾನರ್ಜಿ ಅವರು ಸೋತ ಮೇಲೆ ಬಂಗಾಳದಲ್ಲಿ ಕೆಲವು ಕಡೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಕೋರ್ಟಿಗೆ ಹೋಗ್ತಾರೆ, ಎಲ್ಲೆಲ್ಲಿ ಹೋಗ್ತಾರೆ, ಒಂದಿಷ್ಟು ಜನ ಮರ್ಯಾದೆ ಕೊಡದೆ ಅವರ ವಿರುದ್ಧ ಘೋಷಣೆಗಳನ್ನು, ಧಿಕ್ಕಾರಗಳನ್ನು ಕೂಗೋದನ್ನು ನಾವು ನೋಡ್ತಾ ಇದ್ದೀವಿ. ಅವೆಲ್ಲ ಕೆಲವು ಸಲ ಸ್ಕ್ರಿಪ್ಟೆಡ್ ಆಗುತ್ತೆ. ಇಡೀ ಬಂಗಾಳದ ಒಪಿನಿಯನ್ ಹಿಂಗಿತ್ತು ಮಮತಾ ಬ್ಯಾನರ್ಜಿ ಮೇಲೆ ಅಂತ ತೋರಿಸುವಂಥ ಪ್ರಯತ್ನವನ್ನು ಗೋಧಿ ಮೀಡಿಯಾಗಳು ಮಾಡ್ತಾರೆ. ಆದರೆ ಮಮತಾ ಬ್ಯಾನರ್ಜಿ ಎಲ್ಲಿ ಹೋಗ್ತಾರೆ ಅನ್ನುವಂಥ ಆ ಶೆಡ್ಯೂಲ್ ಏನಿದೆ, ಆ ರೂಟ್ ಮ್ಯಾಪ್ ಏನಿದೆ, ಅದನ್ನು ಮೊದಲೇ ತಿಳ್ಕೊಂಡು ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲೇ ಅವ್ರ ವಿರುದ್ಧ ಧಿಕ್ಕಾರ ಕೂಗುವ, ದಾಳಿ ನಡೆಸುವ, ಆಕಾಶ್ ಬ್ಯಾನರ್ಜಿನ ಅಕ್ಷರಶಃ ಹೊಡೆದ್ರು. ಇವೆಲ್ಲದೂ ಅಲ್ಲಿ ನಡೀತಾ ಇದ್ದಾವೆ. ಮಮತಾ ಬ್ಯಾನರ್ಜಿ ಅವರು ಕಮ್ಯುನಿಸ್ಟ್ ಪಾರ್ಟಿ 34 ವರ್ಷ ಪಶ್ಚಿಮ ಬಂಗಾಳವನ್ನು ಆಳಿದಂಥ ಕಮ್ಯುನಿಸ್ಟ್ ಪಾರ್ಟಿಯನ್ನ ಸೋಲಿಸಿದ ನಂತರ ಅಲ್ಲಿನ ಕಾರ್ಯಕರ್ತರು, ಆ ಪಕ್ಷದ ಕಾರ್ಯಕರ್ತರು, ಆ ಪಕ್ಷದ ನಾಯಕರ ವಿಚಾರದಲ್ಲಿ ಇದೇ ಥರ ನಡ್ಕೊಂಡಿದ್ದು. ಈಗ ಇವ್ರೇನು ತಿಂತಾ ಇದ್ದಾರೆ ಅದನ್ನು ಅವರು ಅವಾಗ ತನ್ನ ವಿರೋಧಿಗಳಿಗೆ ಕೊಡ್ತಾ ಇದ್ರು. ಎನಿವೆ, ಈಗ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ. TMCಯಲ್ಲಿ ಇದ್ದವರೆಲ್ಲ BJPಗೆ ಹೋಗ್ತಾ ಇದ್ದಾರೆ. TMC ಪಕ್ಷಕ್ಕೆ ಅಸ್ತಿತ್ವನೇ ಇಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಒಳ ಜಗಳ, ಆಂತರಿಕ ಸಂಘರ್ಷಗಳಿಂದ ಆ ಪಕ್ಷ ಛಿದ್ರ ಆಗ್ತಾ ಇದೆ. ಅದು ಉಳ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಉಳ್ಕೊಂಡ್ರೂ ಕೂಡ ಅಲ್ಲಿ ಅನೇಕ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರನ್ನೇ ಕಿತ್ತಾಕುವ ಅಥವಾ ದೂರ ಇಡುವ ಪ್ರಯತ್ನಗಳಾಗ್ತಿದ್ದಾವೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೋತಿದ್ದಾರೆ. ರಾಷ್ಟ್ರೀಯ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿ ಅವರು ನೇಮಕವಾಗ್ತಿದ್ದಾರೆ ಎಂಬಿತ್ಯಾದಿ ಸುದ್ದಿಗಳು ಹರಿದಾಡ್ತಾ ಇದೆ. ನಮಗೆ ಬಂದಿರುವಂಥ ಸ್ಪಷ್ಟ ಮಾಹಿತಿ ಪ್ರಕಾರ ಈ ವಿಚಾರವನ್ನು ಕಾಂಗ್ರೆಸ್ ಹಾಗೂ ಮಮತಾ ಬ್ಯಾನರ್ಜಿ ಅವರು ನಿರಾಕರಿಸಿದ್ದಾರೆ. ಆ ಥರದ ಮಾತುಕತೆ ಇಲ್ಲ. TMC ಕೂಡ ಹೇಳಿದೆ, TMC ಛಿದ್ರನೂ ಆಗಲ್ಲ, ಛಿದ್ರನೂ ಆಗಲ್ಲ. ಒಂದಿಷ್ಟು ಜನಕ್ಕೆ BJP ಕೊಟ್ಟಂಥ ಆಸೆ ಆಮಿಷಗಳು ಇಷ್ಟ ಆಗಿದೆ. ಆ ಕಾರಣಕ್ಕೆ ಅವ್ರು ಆ ಕಡೆ ಹೋಗ್ತಾ ಇದ್ದಾರೆ. TMC ಪಕ್ಷ ಭದ್ರವಾಗಿದೆ, ಆ ಥರದ್ದೇನು ನಡೆಯಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ TMC ಕಡೆಯಿಂದ. ಕಾಂಗ್ರೆಸ್ ಪಕ್ಷ ಕೂಡ ಈ ಥರದ ಬೆಳವಣಿಗೆನೇ ಆಗ್ತಿಲ್ಲ, ಮಾತುಕತೆ ಆಗ್ತಿಲ್ಲ. ಒಂದು ಕ್ಯಾಶುವಲ್ ಮೀಟಿಂಗ್ ಆಯಿತು. ನಮ್ಮ ಮಮತಾ ಬ್ಯಾನರ್ಜಿ ಅವರು ಈಗಲ್ಲ, ನಮ್ಗೆ ಯಾವಾಗ ಸಿಕ್ಕಿದ್ರು ಕೂಡ ನಾವು ತಪ್ಕೋತೀವಿ ಅಂತ. ಇದೇ ಮಮತಾ ಬ್ಯಾನರ್ಜಿ ಮಹಾಗಠಬಂಧನ ಆದಾಗ ಕಾಂಗ್ರೆಸ್ನ ಧಿಕ್ಕರಿಸಿ ನಿಂತವರು, ನನ್ನನ್ನು ಸೋಲಿಸೋರೇ ಇಲ್ಲ, ನನಗೆ ಕಡಿವಾಣ ಹಾಕೋರೇ ಇಲ್ಲ, ನಾನು ತುಂಬ ಬೆಳೆದು ದೂರ ಹೋಗಾಗಿದೆ, ಮುಂದಿನ ಪ್ರಧಾನಿ ಮಾಡುವಷ್ಟರ ಮಟ್ಟಿಗೆ ಈ ದೇಶ ನನ್ನ ಬಗ್ಗೆ ಮಾತಾಡ್ತಾ ಇದೆ ಅನ್ನುವಂಥ ಒಂದು ಆಲೋಚನೆಗೆ ಹೋಗ್ಬಿಟ್ಟಿದ್ರು ಅವರು. ಯಾರು? ಮಮತಾ ಬ್ಯಾನರ್ಜಿ. ನಾನು ಡಿಫೀಟ್ ಮಾಡೋಕ್ಕೆ ಆಗಲ್ಲ, ಯಾಕೆ ಈ ಮಹಾಗಠಬಂಧನ? ಈ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ ಸೇರ್ಕೊಂಡ್ರೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೋ, ಕಾಂಗ್ರೆಸ್ನಿಂದ ಯಾರಾದರೂ ಪ್ರಧಾನಿ ಆಗ್ತಾರೆ, ನನಗೇನು ಅಲ್ಲಿ ಬೆನಿಫಿಟ್ಟು? ನಾನೇ ಒಬ್ಬಳು ಅದ್ವಿತೀಯ ನಾಯಕಿಯಾಗಿ ಬೆಳೀತಾ ಇರೋದ್ರಿಂದ ನನಗೆ ಮಹಾಗಠಬಂಧನ ಬೇಡ ಅಂತೇಳಿ 2024ರ ಚುನಾವಣೆಯಲ್ಲಿ ಗಠಬಂಧನದಿಂದ ಹೊರಗೆ ಬಂದರು. ಹೆಚ್ಚು ಕಮ್ಮಿ ಮಮತಾ ಬ್ಯಾನರ್ಜಿ ಇನ್ನಿತರರ ಬೆಂಬಲ ಸರಿಯಾಗಿ ಸಿಕ್ಕಿದ್ರೆ 2024 ಮಹಾಗಠಬಂಧನ ಅಧಿಕಾರಕ್ಕೆ ಬರ್ತಾ ಇತ್ತು. BJP ಯಾವ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸದ್ಯಕ್ಕೆ
TMC ಸೋತೋಗಿದೆ, ಮಮತಾ ಬ್ಯಾನರ್ಜಿ ದಿಕ್ಕಾಪಾಲಾಗೋಗಿದ್ದಾರೆ, ಅವರಿಗೆ ಗತಿ ಇಲ್ಲ, ಕಾಂಗ್ರೆಸ್ಸಿಗೂ ವಿಧಿ ಇಲ್ಲ ಅಂತ, ಮತಿ ಇಲ್ಲ ಅಂತ. ಹಾಗಾಗಿ ಇವರು ಸೇರ್ಕತ್ತಿದ್ದಾರೆ ಅನ್ನುವಂಥ ಚರ್ಚೆಯನ್ನು ಎರಡೂ ಪಕ್ಷಗಳು ನಿರಾಕರಿಸಿದ್ದಾವೆ. ಕರ್ನಾಟಕದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 2023 JDS ಕೇವಲ 19 ಸ್ಥಾನಗಳಿಗೆ ಕುಸಿತೋಯ್ತು. ಇಮಿಡಿಯೇಟ್ ಆಗಿ ಅವರು ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು, ಅಂದ್ರೆ ಬಿಜೆಪಿ ಜೊತೆ ಸೇರ್ಕೊಂಡ್ರು. ಒಂದು ಡಿಫೀಟ್ ಇಂದ ಒಂದು ಸಿದ್ಧಾಂತವನ್ನೇ ಬದಿಗಿಟ್ಟು, ಜಾತ್ಯತೀತ ಜನತಾದಳ ಆ ಸಿದ್ಧಾಂತವನ್ನೇ ಬದಿಗಿಟ್ಟು ಬಿಜೆಪಿ ಅಂದ್ರೆ ಕೋಮುವಾದದ ಪಾಲಿಟಿಕ್ಸ್ ಅನ್ನೇ ಮಾಡಿಕೊಂಡು ಬಂದಂತ ಬಿಜೆಪಿ ಜೊತೆ ಅವ್ರು ಸೇರ್ಕೊಂಡ್ರು. ಹೋರಾಡಿ ಸಾಯಬೇಕು, ಸೂಸೈಡ್ ಮಾಡ್ಕೋಬಾರ್ದು ಅಂತ ಮಾತಾಡ್ತಾ ಇರ್ತೀವಿ ನಾವು. JDS ಸೂಸೈಡ್ ಮಾಡ್ಕೊಂತು. ಈಗ TMC ಕೂಡ ಒಂದು ಡಿಫಿಟು, 3 ಬಾರಿ 3 ಅವಧಿ ಪಶ್ಚಿಮ ಬಂಗಾಳವನ್ನು ಆಳಿದಂತಹ TMC ಮಮತಾ ಬ್ಯಾನರ್ಜಿ ಒಂದು ಸೋಲಿಗೆ ಪಕ್ಷವನ್ನೇ ತ್ಯಜಿಸಿ ಕಾಂಗ್ರೆಸ್ ಸೇರ್ಕೊತಾರೆ ಅನ್ನೋದು ಮೂರ್ಖತನದ ಪರಮಾವಧಿ. TMC ಹೊಡೆದೋಗಿದೆ. ಒಂದಿಷ್ಟು ಭಿನ್ನಾಭಿಪ್ರಾಯಗಳಿರ್ತವೆ. ಆಪರೇಷನ್ ಕಮಲ ಇಲ್ಲೂ ಆಗಿಲ್ವಾ? ಕಾಂಗ್ರೆಸ್ನಿಂದನೂ ಒಂದು ಎಷ್ಟು ಜನ ಬಿಜೆಪಿ ಸೇರ್ಕೊಂಡ್ರು? ಏನು ಕಾಂಗ್ರೆಸ್ ನಾಶ ಆಗೋಯ್ತಾ? 136 ಸ್ಥಾನಗಳನ್ನು ಪಡೆದು ಭರ್ಜರಿಯಾಗಿ ಅಧಿಕಾರಕ್ಕೆ ಬಂತು. ಪಕ್ಷದ ಒಳಗಡೆ ಒಂದಿಷ್ಟು ಜನ ಹೋಗ್ತಾರೆ ಅಂದ ತಕ್ಷಣ ಪಕ್ಷವೇ ಸತ್ತೋಯ್ತು ಅಂತಲ್ಲ. ಈ ಥರ ಚರ್ಚೆಗಳಿದ್ದಾವೆ. ಯಾವುದೇ ಕಾರಣಕ್ಕೂ ನನಗೆ ಗೊತ್ತಿರೋ ಪ್ರಕಾರ, ನನ್ನ ಒಂದು ರಾಜಕೀಯ ಅನುಭವದ ಪ್ರಕಾರ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಸೇರುವಂತಹ ತಪ್ಪನ್ನು ಮಾಡಲ್ಲ. ಆದರೆ ಮಮತಾ ಬ್ಯಾನರ್ಜಿ ಇದ್ದಿದ್ದೇ ಕಾಂಗ್ರೆಸ್ನಲ್ಲಿ 1970ರಲ್ಲಿ ಅವರ ರಾಜಕೀಯ ಜೀವನ ಆರಂಭ ಆಗಿದ್ದು. 1984ರಲ್ಲಿ ಕಾಂಗ್ರೆಸ್ನಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಅವರು ಪಾರ್ಲಿಮೆಂಟ್ಗೆ ಹೋಗ್ತಾರೆ. ರೈಲ್ವೆ ಸಚಿವರಾಗಿದ್ದರು, ಕಲ್ಲಿದ್ದಲು ಸಚಿವರಾಗಿದ್ದರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿದ್ದರು. ಬಹಳ ಸುದೀರ್ಘವಾದ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದು ಮಮತಾ ಬ್ಯಾನರ್ಜಿ. Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. 1998ರಲ್ಲಿ ಕಾಂಗ್ರೆಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗೆ ಬಂದು ತೃಣಮೂಲ ಕಾಂಗ್ರೆಸ್ TMC ಅನ್ನುವಂಥ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಅವರೇ ಸ್ಥಾಪಕರು. ಅವ್ರ ಹಿಡಿತದಲ್ಲೇ ಈಗಲೂ ಇದೆ. ಯಾರನ್ನ ಕಿತ್ತಾಕ್ತಾರೆ? ಹಾಗೆ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ನಿರ್ಮಾಣ ಮಾಡಿ ಬಿಜೆಪಿ ಜೊತೆ ಅವರು ಅಲಯನ್ಸ್ ಮಾಡ್ಕೊತಾರೆ. ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ರು. ಅದಾದ್ಮೇಲೆ 2011ರಲ್ಲಿ TMC ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳನ್ನ 34 ವರ್ಷ ಆ ಪ್ರಾಂತ್ಯವನ್ನು ಆಳ್ತಾ ಇದ್ದಿದ್ದು ಕಮ್ಯುನಿಸ್ಟ್ ಪಾರ್ಟಿಗಳು. 34 ವರ್ಷಗಳ ಕಮ್ಯುನಿಸ್ಟ್ ಪಾರ್ಟಿಯ ಅಧಿಕಾರವನ್ನು ಮುಗಿಸಿ 2011ನಲ್ಲಿ ಅಂದರೆ 2011ರಲ್ಲಿ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದ TMC ಅಧಿಕಾರಕ್ಕೆ ಬರುತ್ತೆ. 2016ರಲ್ಲಿ ಬರುತ್ತೆ, 2021ರಲ್ಲಿ ಬರುತ್ತೆ. ಸತತ 3 ಬಾರಿ ಹಂತವಾಗಿ ಹೇಗೆ ಬೆಳೀತಾ ಹೋಗ್ತಾರೆ ಅಂದರೆ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಅನೇಕ ಭ್ರಷ್ಟಾಚಾರದಂಥ ಆರೋಪ ಆ ಪಕ್ಷದ ಮೇಲೆ ಆರೋಪ. ಇವ್ರು ಸಿಂಪಲ್ಲೇ ಹವಾಯಿ ಚಪ್ಪಲಿ, ಒಂದು ಸೀರೆ, 2 ಜೊತೆ ಸೀರೆ ಇಟ್ಕೊಂಡಿದ್ರಂತೆ. ಅವ್ರ ಮನೆ ಮೊನ್ನೆ ನೋಡಿದ್ವಿ ನಾವು. ತೀರಾ 2-3 ಸಾವಿರ ರೂಪಾಯಿ ಬಾಡಿಗೆಗೆ ಸಿಗುತ್ತಲ್ಲ, ಆ ಥರದೊಂದು ಮನೇಲಿದ್ದಾರೆ ಅವರು. ಅವರ ಬದುಕು ತುಂಬ ಸಿಂಪಲ್ ಆಗಿತ್ತು. ಬಟ್ ಆ TMC ಒಳಗಡೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಇತ್ತು. ಆಮೇಲೆ ದಮನಕಾರಿ ನೀತಿ ಅಂತ ಕರೀತಾರೆ. ಏನು ದಮನಕಾರಿ ನೀತಿ ಅಂದರೆ ವಿರೋಧಿಗಳನ್ನ ಮಟ್ಟ ಹಾಕೋದು. ಇವ್ರ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ಮುಗಿಸೇ ಬಿಡೋದು ಅಕ್ಷರಶಃ. ಹಾಗಾಗಿ ಅಲ್ಲೊಂದು ಭಯಭೀತ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಎದುರಾಳಿಗಳನ್ನ ಮಟ್ಟ ಹಾಕೋದಕ್ಕೆ ಆ ಥರದ ಒಂದು ಕ್ರೌರ್ಯವನ್ನ TMC ಮೆರಿತಾ ಇತ್ತು. ಈ ಥರದ ಒಂದು ಆರೋಪಗಳು ಇದ್ವು. ಆಮೇಲೆ ಬಿಜೆಪಿ ಮತ್ತು RSS ಕಟ್ಟ ವಿರೋಧಿಯಾಗಿ ಹಂತವಾಗಿ ಬೆಳೀತಾ ಬಂದರು ಮಮತಾ ಬ್ಯಾನರ್ಜಿ. ಬಿಜೆಪಿ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ರು. ಹೋಗ್ತಾ RSS ಮತ್ತು ಬಿಜೆಪಿ, ಮೋದಿ ಆ್ಯಂಡ್ ಟೀಮ್ ಈ ಗ್ಯಾಂಗನ್ನು ವಿರೋಧ ಮಾಡುವ, ನಿರಾಕರಿಸುವ, ಧಿಕ್ಕರಿಸುವ, ಅವರ ಯಾವುದೇ ರೀತಿಯ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಪಶ್ಚಿಮ ಬಂಗಾಳದ ಇವರ ಪಕ್ಷದವರ ಮೇಲೆ ಚೂ ಬಿಟ್ರೆ ಅವರನ್ನೇ ಸ್ಟೇಟ್ ಪವರನ್ನು ಬಳಸಿ ಅಟ್ಟಾಡಿಸುವ, ಧಿಕ್ಕರಿಸಿ ನಿಲ್ಲುವಷ್ಟು ಛಾತಿಯನ್ನು, ಧೈರ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಿದ್ದು ಮಮತಾ ಬ್ಯಾನರ್ಜಿ. ಅಕ್ರಮ ವಲಸಿಗರನ್ನ ಬಿಟ್ಕೊಂಡು ಅವರ ಓಟಿನಿಂದನೇ ಇವರು ಗೆಲ್ತಾ ಇದ್ರು ಅನ್ನೋಂಥ ಅನೇಕ ಆರೋಪಗಳಿದ್ವು. ಆಮೇಲೆ ಹಿಂದೂ ಮುಸ್ಲಿಂ ಇನ್ನಿತರ ಕಾನ್ಸೆಪ್ಟ್ಗಳ ಮೂಲಕ ಇದೇ ಪಕ್ಷದಲ್ಲಿದ್ದಂಥ ಸುವೇಂದು ಅಧಿಕಾರಿಯ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಈ ಸಲ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬರ್ತಿದ್ದ ಹಾಗೆ TMCಯ ಕಾರ್ಯಕರ್ತರನ್ನ, ನಾಯಕರನ್ನ ತೀರಾ ಆಕಾಶ್ ಬ್ಯಾನರ್ಜಿನೂ ಬಿಡ್ಲಿಲ್ಲ. ಮಾನಸ ಪುತ್ರ ಅಂತ ಕರೀತಾರೆ ಮಮತಾ ಬ್ಯಾನರ್ಜಿ ಅವರು. ಇದು ನೆಕ್ಸ್ಟ್ ಅಪ್ಕಮಿಂಗ್ ಲೀಡರು. ಯಾವ ಥರ ಹೊಡಿತಾರೆ? ಬಿಜೆಪಿ ಏನಪ್ಪ ಅಧಿಕಾರಕ್ಕೆ ಬಂದ ತಕ್ಷಣ ಗೂಂಡಗಿರಿ ಮಾಡ್ತಾ ಇದೆ ಅಂತ ನಾವು ಮಾತಾಡ್ತೀವಿ. ಆದರೆ 2011ರಲ್ಲಿ ಮಮತಾ ಬ್ಯಾನರ್ಜಿ ಅಲ್ಲಿ ಅಧಿಕಾರಕ್ಕೆ ಬಂದಾಗ ಕಮ್ಯುನಿಸ್ಟ್ ನಾಯಕರು ಮತ್ತು ಕಾರ್ಯಕರ್ತರ ವಿಚಾರದಲ್ಲಿ ಈ TMCಯ ಗೂಂಡಗಳು ಕೂಡ ಇದನ್ನೇ ಮಾಡಿತ್ತು.
ಕಾಲಚಕ್ರ ಉರುಳ್ತದೆ. ನೀವೇನು ತೋರಿಸಿದ್ರಿ ಅದನ್ನೇ ನೀವು ಅನುಭವಿಸಿದ್ರಿ. ಇದೇ ನಡೀತಾ ಹೋಗಿತ್ತು. ಸೊ ನಾನು ಏನು ಹೇಳ್ತಾ ಇದ್ದೀನಿ, ಒಟ್ಟಾರೆ ಅಲ್ಲಿನ ರಾಜಕೀಯ ಜೀವನಗಳು ಏನೇ ಇರಲಿ, ಮಮತಾ ಬ್ಯಾನರ್ಜಿ ಅವರು 1970ರಲ್ಲಿ ರಾಜಕಾರಣಕ್ಕೆ ಬಂದವರು. 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ನೋಡಿದ್ದಾರೆ. ಐರನ್ ಲೇಡಿ, ಪವರ್ಫುಲ್ ಲೀಡರ್, ನೋ ಡೌಟ್. ಒಂದು ಸೋಲಿನಿಂದ ತೀರಾ ಕುಮಾರಸ್ವಾಮಿ ಅವ್ರ ಥರ ನಿರ್ಧಾರವನ್ನು ಮಾಡುವಷ್ಟು ಬಹುಶಃ ಗದ್ದಿಗೆಟ್ಟಿಲ್ಲ ಮಮತಾ ಬ್ಯಾನರ್ಜಿ ಅನ್ನುವ ಮಾತನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತೀನಿ. ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಹೌದಪ್ಪ, ಮಹಾಗಠಬಂಧನ ಧಿಕ್ಕರಿಸಿ ಬಂದೆ, ನಾನು ಪ್ರಧಾನಿ ಆಗಬೇಕು ಅನ್ನೋ ಆಸೆಗಳಿದ್ವು, ಕಡೆಗೆ ಇರೋ ಮುಖ್ಯಮಂತ್ರಿ ಗಾದಿನ ಉಳಿಸ್ಕೊಳಕ್ಕಾಗಿಲ್ಲ, ಆ ಕಾರಣಕ್ಕೆ ನಾನು ಸ್ವಲ್ಪ ಏನೋ ತಪ್ಪುಗಳು ಮಾಡಿರ್ಬೋದು. ಬಟ್ ಮಹಾಗಠಬಂಧನ ಕಾಂಗ್ರೆಸ್ ಅಲಯನ್ಸ್ ಜೊತೆಗೆ ಮುಂದಿನ ದಿನಗಳಲ್ಲಿ BJPಯನ್ನು, ಈ ಕೋಮುವಾದದ ಪಾಲಿಟಿಕ್ಸನ್ನು, ಅಜೆಂಡಾವನ್ನು, ಪ್ರೊಪಗಂಡವನ್ನು, ಸಂವಿಧಾನದ ವಿರುದ್ಧವಾದಂಥ ನಡಾವಳಿಯನ್ನು ಧಿಕ್ಕರಿಸಿ ನಿಲ್ಲೋದಕ್ಕೋಸ್ಕರ ನಿಮ್ಮ ಜೊತೆ ಸೇರ್ಕತ್ತೀನಿ. ಒಟ್ಟಿಗೆ ಕಷ್ಟಪಟ್ಟು ಕೆಲಸ ಮಾಡೋಣ, ದುಡಿಯೋಣ, ಏನಾದರೂ ಮಾಡೋಣ. ಈ ಮಾತುಕತೆಗಳು ಬಹುಶಃ ಆಗ್ತವೆ, ಹಾಗೇ ಆಗ್ತವೆ. TMCಯನ್ನು ತ್ಯಜಿಸಿ ಕಾಂಗ್ರೆಸ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸೇರ್ಕೊಂಡ್ಬಿಟ್ರೆ ಅದು ಮಮತಾ ಬ್ಯಾನರ್ಜಿಯವರ ಸೂಸೈಡ್ ನಿರ್ಧಾರ, ಆತ್ಮಹತ್ಯೆಯ ತೀರ್ಮಾನ ಅಂತ ನಾವು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಅದೇ ಸತ್ಯ ಕೂಡ. ಇದಿಷ್ಟು ಮಮತಾ ಬ್ಯಾನರ್ಜಿಯವರ ಕಾಂಗ್ರೆಸ್ ಸೇರುವ ಸಾಧ್ಯತೆಗಳ ಕುರಿತಾದಂತಹ ವಿವರಗಳು. ಇನ್ನಷ್ಟು ವಿವರಗಳಿದ್ರೆ ಮಾತಾಡೋಣ. ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ನಾವು ಹೇಳ್ದಂಗೆ ಆಗುತ್ತೆ ಅಂತಲ್ಲ. ಇದೊಂದು ವಿಮರ್ಶಾತ್ಮಕ ವಿಡಿಯೋ. ನಮಸ್ಕಾರ.